ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ. ಅದಕ್ಕೆ ಅತ್ತ ಮನೆಗೆ ಕರ್ಕೊಂಬರೋಣ ಅಂತ ಕೇಳೋಣದೆಲ್ಲ ರಾಣಿ ನೀ ಏನಂತಾಳೋ ಏನೋ. ಪಾಪ ಸುಸ್ತಾಗೈತೆ, ಬಟ್ಟೆ ಎಲ್ಲ ಇದ್ದಾವೆ, ಸ್ನಾನ ಮಾಡಿಲ್ಲ, ಅಲ್ಲಿ ನೀರು ಕಾಯಿಸ್ಬೇಕು. ಡೈಲಿ ನಾನು ಅಲ್ಲಿಗೆ ಊಟ ತಗೊಂಡೋಗ್ಬಿಡೋದಂತಂದರೆ ಆಗಲ್ಲ. ಅದಕ್ಕೇ ಇಲ್ಲ ಸ್ವಲ್ಪ ದಿನ ಕರ್ಕೊಂಬಂದು ಒಂದು ವಾರ ಇಟ್ಕೊಂಡು ಕಳ್ಸೋಣ, ಇನ್ನೇನು ಮಾಡೋಣ. ನಾನು ಎಜುಕೇಟೆಡಾಗಿ ನಾನು ನೋಡ್ಕೊಂಡ್ಲಿಲ್ಲ ಅಂತಂದರೆ ನನ್ನೇ ಅನ್ನೋದು ಜನ, ಅಯ್ಯೋ ನಮ್ಮನಿಗೆ ಚೆನ್ನಾಗಿಲ್ಲ ನೋಡ್ಕೊಂಬ್ಲಿಲ್ಲ ಅಂತ. ಬೇರೆ ಇನ್ಯಾರಾದ್ರೂ ನನ್ನ ತಲೆ ಕೆಡಿಸ್ಕೊಂಬ್ತಾ ಇರಲಿಲ್ಲ. ನಮ್ಮಮ್ಮ ಏನೇ ಮಾಡಲಿ ನನಗೆ ತಾಯಿ ಅನ್ನೋದು ಪ್ರೀತಿ ನನಗೆ ಇದ್ದೇ ಐತಪ್ಪ ಮನಸ್ಸಿನಾಗೆ. ಏನೇ ಮಾಡಲಿ ನಮ್ಮಮ್ಮಯ್ಯ ಏನೋ 9 ತಿಂಗಳು ಎತ್ತು ಹೊತ್ತು ನಮ್ಮ ಸಾಕೈತೆ ಅನ್ನೋದು ತಾಯಿ ಅನ್ನೋದು ಪ್ರೀತಿ ಮಾತ್ರ ನನಗೆ ಯಾವತ್ತೂ ಕಡಿಮೆ ಆಗಿಲ್ಲ. ಕೇಳೋಣ ರಾಣಿನ. ಇವಾಗ ತುತ್ತ ಮುತ್ತ ಅನ್ನಂಗೆ ಆಗುತ್ತೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿಬಾರ್ದು ಅಂತ ಇಬ್ಬರು ಬೇಕು. ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ರಾಣಿನೇ ಕೇಳ್ತೀನಿ. ಇವಾಗ ನಮ್ಮಮ್ಮ ಇನ್ನು ನೋಡ್ಕೊಂಡು ಸುಮ್ಮನೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ, ಎದ್ದಳಕ್ಕಾಗ್ತಾಯಿಲ್ಲ. ಎದ್ದಾಳಿಸ್ದೆ ಊಟನೂ ಸೇಕೋ ಸರಿಯಾಗಿ ಮಾಡ್ತಾಯಿಲ್ಲ, ಯಾಕೋ ಹುಷಾರಿಲ್ದಂಗೆ ಆಗ್ಬಿಟ್ಟೈತಿ. ಸುಮ್ಮನೆ ಕೂತ್ಕೊಂಡಿರುತ್ತೆ, ಯಾವಾಗಲೂ ಸುಮ್ಮನೆ ನೋಡ್ತಾ ಇರುತ್ತೆ, ಏನು ಓಡಾಡಲ್ಲ ಏನಿಲ್ಲ. ಅದು ಯಾಕೆ ಹಂಗೆ ಆಗ್ಬಿಟ್ಟೈತೋ ಏನೋ. ಹೋಗಿ ಹೇಳ್ತೀನಿ ಹುಷಾರಿಲ್ಲ ಕಣ್ರಾಣಿ ಅಮ್ಮನಿಗೆ ಅಂತ ಹೇಳ್ತೀನಿ. ಕರ್ಕೊಂಬರೋಣ ಮನೆಗೆ, ಇನ್ನೇನು ಮಾಡೋದು. ರಾಣಿ ರಾಣಿ ಊಟ ಮಾಡ್ತಾನೆ ನಿಮ್ಮಮ್ಮ? ಊಟ ಕೊಟ್ಟು ಬಂದ್ರಾ? ಕೊಟ್ಟು ಬಂದೆ ರಾಣಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ, ಎದ್ದಳಕ್ಕಾಗಲ್ಲ, ಕೂತ್ಕೊಂಬಕ್ಕಾಗಲ್ಲ ಅಂತೈತೆ. ಬಟ್ಟೆ ಬೇರೆ ಒಂದು ರಾಶಿ ಇದಾವೆ ಮನೇಲಿ ತೊಳೆಯವು. ಸ್ನಾನ ಬೇರೆ ಮಾಡ್ಕೊಂಡಿಲ್ಲ ಅಮ್ಮಯ್ಯ, ಸ್ನಾನ ಬೇರೆ ಮಾಡ್ಕೋಬೇಕು ಅಂತಿತ್ತು. ಅದಕ್ಕೆ ಅತ್ತ ಇಲ್ಲಿಗೆ ಕರ್ಕೊಂಬರೋಣ ಸ್ನಾನ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನ 1-2 ದಿವಸ ಇಲ್ಲೇ ಇರುತ್ತೆ, ಒಂದು ವಾರ ಹುಷಾರಾಗೋವರೆಗೂ ಇಲ್ಲೇ ಇರುತ್ತೆ. ಬಾಟ್ಲಿ ಬೇರೆ ಹಾಕ್ಸಿದೀವಲ್ಲ, ಒಂಥರ ಮೈಯೆಲ್ಲ ಒಂಥರ ಆಗ್ಬಿಟ್ಟೈತೆ. ಅದಕ್ಕೇ ಸ್ನಾನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸ್ನಾನ ಮಾಡೋಕ್ಕೆ ಅದಕ್ಕೆ ಯಾಕೋ ಸುಸ್ತು ಅಂತೈತೆ, ಸಿಕ್ಕಾಪಟ್ಟೆ ಸುಸ್ತು ಅಂತೈತೆ. ಅದಕ್ಕೆ ಅತ್ಲಾಗೆ ಇಲ್ಲಿಗೆ ಕರ್ಕೊಂಬರೋಣ ಅಂತ ಇದ್ದೀನಿ ರಾಣಿ. ಇನ್ನೇನು ಮಾಡೋಣ. ಇವಾಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಸುಮ್ಮನೆ ಇದ್ದರೆ ಯಾರನ್ನ ಏನಂತಾರೆ ಹೇಳು. ನೋಡಪ್ಪ ಹೆಂಗೆ ಎಜುಕೇಟೆಡ್ ಆಗಿ 4 ಅಕ್ಷರ ಕಲಿತು ಇವತ್ತು ಇವ್ನು ನೋಡ್ಕೊಂಬ್ಲಿಲ್ಲ ಅಂತಾನೆ. ಅವ್ನು ನೋಡ್ಕೊಂಬ್ಲಿಲ್ಲ ಅಂತಂದರೆ ಯಾರು ಏನೋ ಮಾತಾಡಿಲ್ಲ, ನಾವು ನೋಡ್ಕೊಂಡಿಲ್ಲ ಅಂತಂದರೆ ಮಾತಾಡ್ತಾರೆ. ಒಮ್ಮೆ ಮಾಡಿರೋ ಇದಕ್ಕೆ ನನಗಂತೂ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮಮ್ಮನ ಇಲ್ಲ ಮನೆಗೆ ಸೇರಿಸ್ಬಾರ್ದು ಅಂತ ಇದ್ದೆ. ಏನೋ ಬರಬಾರದು ಬಂದೈತೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೋಬೇಕಾಗುತ್ತೆ. ನಿಮ್ಮಮ್ಮ ಮಾಡಿರೋ ಇದಕ್ಕೆ ನನಗಂತೂ ನಿಜವಾಗ್ಲೂ ಎಂತೆಂಥ ಮಾತಾಡಿದ್ದಾರೆ ಅವರು ಅಂತಂದರೆ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಂಗೆ ಮಾತಾಡೋರೆ ಅವ್ರನ್ನೇನೇ ಅಂತಂದ್ರೆ ನಾನು ನಂಬಲ್ಲ. ನಮ್ಮ ಮನೇಲಿ ಏನೋ ಒಂದು ವಾರ ಇರ್ಬೋದಪ್ಪ ಅಷ್ಟೇ. ನಾನು ಯಾವಾಗಲೂ ಪರ್ಮನೆಂಟಾಗಿರೋಕೆ ಒಪ್ಪಲ್ಲ ನಿಮ್ಮಮ್ಮನ. ಯಾಕೋ ಸುಮ್ಮನೆ ಟೆನ್ಷನ್ ಬೇಡ. ನಾನು ಅವ್ರನ್ನೇನೇ ಅಂತಂದ್ರೂ ನಿಮ್ಮಮ್ಮನ ನಾನು ನಂಬಲ್ಲ. ಹುಷಾರಿಲ್ವಲ್ಲ ಅಮ್ಮಗೆ, ಸುಸ್ತಾಗ್ತೈತೆ. ನಿಜ ಸುಮ್ಮನೆ ಏನು ನಾಟಕ ಆಡ್ತಿಲ್ಲ. ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಡಾಕ್ಟ್ರನ್ನ ಕೇಳಿದ್ನಲ್ಲ, ಸ್ವಲ್ಪ ಅವ್ರಿಗೆ ರಕ್ತ ಕಡಿಮೆ ಐತೆ ಅಂತ ಹೇಳವ್ರೆ. ಅದಕ್ಕೇ HP ಹಾಕಿಸ್ಬೇಕು ಅವ್ರಿಗೆ, ರಕ್ತ ಹಾಕಿಸ್ಬೇಕು. ಸ್ವಲ್ಪ 1-2 ಬಾಟ್ಲು ರಕ್ತ ಹಾಕಿಸಿ ಸ್ವಲ್ಪ ಹುಷಾರಾಗಲಿಲ್ಲ ಅಂತಂದರೆ ಹಾಕಿಸ್ಬೇಕಾಗುತ್ತೆ. ನೋಡೋಣ. ಹಣ್ಣು ಹಂಪ್ಲು ಅದೆಲ್ಲ ಚೆನ್ನಾಗೆ ಕೊಡ್ರಿ, ಸೊಪ್ಪು ತರಕಾರಿ ಎಲ್ಲ ರಕ್ತ ಚೆನ್ನಾಗೆ ಡೈಲಿ ಒಂದೊಂದು ಮೊಟ್ಟೆ ಬೇಯಿಸ್ಕೊಂಡು ಕೊಡ್ರಿ, ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳೋರು. ಬ್ಲಡ್ ಕಡಿಮೆ ಐತೆ ಅಂತ ಹೇಳವ್ರೆ. ನಾನೇನೋ ಒಂದು ವಾರದ ಮಟ್ಟಿಗಾದರೆ ಅಡ್ಜಸ್ಟ್ ಮಾಡ್ಕೊಂತೀನಿ. ಅಲ್ಲೇ ಇರಲೇಳು, ಮನೆ ಯಾವ ಖಾಲಿ ಮಾಡೋದು ಬೇಡ, ಎಂಥದ್ದು ಬೇಡ. ಅವ್ರು ಆ ಮನೆಯಾಗೆ ಇರಲಿ. ಬೇಕಾದರೆ ಒಂದು ವಾರ ನೋಡ್ಕೊಂತೀನಿ ಅಷ್ಟೇ ಕಣಪ್ಪ. ನನಗೆ ನೋಡ್ಕೊಂಬಕ್ಕೆ ಇಷ್ಟನೇ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ನಿನಗೆ ನಿಮ್ಮ ಅಮ್ಮ ಹುಷಾರಿಲ್ಲದಕ್ಕೆ ನಿನಗೆ ಮನಸ್ಸು ತಡೆಯಲ್ಲ ಅನ್ನೋದು ಗೊತ್ತು. ನಿನಗೇನೇ ಅಂತ ಅಂದ್ರೂ ನೋಡಿ ಹಿಂಗೆ ಆಗೈತಲ್ಲ, ನಾನು ನೋಡ್ಕೊಂಬಿಲ್ಲ ಅಂದರೆ ಹೆಂಗೆ ಅಂತ ನಿನ್ನ ಮನಸ್ಸಿಗೆ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಿನಗೋಸ್ಕರ ನಾನು ಒಪ್ಕೊತಾ ಇದ್ದೀನಿ. ನಿಮ್ಮ ಅಮ್ಮನಿಗೋಸ್ಕರ ನಾನು ಒಪ್ಕೊಂಬಲ್ಲ. ಸರಿ ಆಯಿತು ಬಿಡು. ಇವಾಗ ಈಗ ಕರ್ಕೊಂಬರ್ತೀನಿ. ಒಂದು ವಾರದ ಮಟ್ಟಿಗೆ ನೋಡ್ಕೊಂಬನ, ನಂಗೆ ಹುಷಾರಾಗೋವರೆಗೂ. ಆಮೇಲೆ ಸ್ವಲ್ಪ ಆ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಬರ್ತೀನಿ, ವಾಶ್ ಮಾಡವೆಲ್ಲನ. ಅಪ್ಪಯ್ಯನವು ಅಮ್ಮಯ್ಯನವು ಹಂಗೆ ಇದ್ದಾವೆ. ಆಯ್ತು ತಗೊಂಬಾರಪ್ಪ. ಈಗ ಮನೆ ತಾಗಿದ್ರೆ ಯಾವುದಾದ್ರೂ ಒಂದು ನಮಗೆ ಕೆಲಸಗಳು ಏನೋ ಆರಾಮ ಫ್ರೀಯಾಗಿರೋಣ ಅಂತ ನಾವು ಇರ್ತೀವಿ. ಈಗ ಹಿಂಗೇನಾನ ಕೆಲಸಗಳು ಬಂದೇ ಬರ್ತವೆ. ಎಷ್ಟು ಟೆನ್ಷನ್. ನಾನೆಲ್ಲ ಎಷ್ಟೊಂದು ಬೆಳಗ್ಗೆಯಿಂದ ಸುಮ್ಮನೆ ಕೂತ್ಕೊಂಡಂಗೆ ಎಷ್ಟು ಕೆಲಸ ಮಾಡ್ಕೊಂಡು ತಗೊಂಬರಪ್ಪ. ಅವನು ತೊಳೆದಾಕ್ತೀನಿ, ನೀರು ಕಾಸಿದ್ದೀನಿ, ಬಂದು ಕರ್ಕೊಂಬಂದು ಸ್ನಾನ ಮಾಡ್ಕೊಂಬಕ್ಕೆ ಹೇಳಿ ಮಮ್ಮಿ. ಕರ್ಕೊಂಬ, ಇನ್ನೇನು ಮಾಡೋಕ್ಕಾಗುತ್ತ. ಸರಿ ಆಯ್ತು, ಇವಾಗ ಹೋಗಿ ಕರ್ಕೊಂಬರ್ಲಾ? ಕರ್ಕೊಂಡ ಬಟ್ಟೆನೂ ತಗೊಂಬ ಹಂಗೇನೆ. ಡೈಲಿ ಊಟ ಬೇರೆ ತಗೊಂಡೋಗ್ಬೇಕು ಅಲ್ಲಿಗೆ. ಅವ್ರಿಗೆ ಊಟ ಅದನ್ನು ಅವ್ರು ನೋಡೋಕ್ಕಾಗಿ ಆಗ್ಲೆಲ್ಲ ಹೋಗ್ಬೇಕು. ಅದಕ್ಕೆ ಅತ್ಲಾಗ ಇಲ್ಲೇ ಇದ್ರತ್ಲಾಗ ಹೆಂಗೋ ಇಲ್ಲೇ ಇರ್ತಾರಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಸರಿ ಆಯ್ತು, ಹೋಗ್ರಿ ಕರ್ಕೊಂಡು ಬರ್ರಿ. ಹೋಗಿ ನೋಡ್ಕೊಂಡು ಕರ್ಕೊಂಡು ಬರೋಗ್ರಿ. ಸರಿ ಆಯ್ತು. ಅಮ್ಮನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ, ಮನೆಗೆ ಕರ್ಕೊಂಬರೋಣ ಅಂತ. ಸರಿ ಆಯ್ತು ಹೇಳು. ಹಾಗಂತ ಅಮ್ಮ ಮಾಡೋದು ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಆದರೆ ಇನ್ನೇನು ಮಾಡೋಕ್ಕಾಗಲಿ ಆಗುತ್ತೆ. ನಮ್ದು ಎಂಥ ಮನಸ್ಸು ಏನೋ ಬೇಗ ಅಯ್ಯಂದ್ಬಿಡುತ್ತೆ. ನನ್ನ ಗಂಡ ನನಗೆ ಪಾಪ ಹುಷಾರಿಲ್ಲದಕ್ಕೆ ಇವ್ರದ್ದು ಎಂಥ ಮನಸ್ಸು ಏನೋ. ಮನೆಯನ್ನು ಖಾಲಿ ಮಾಡೋದು ಬೇಡ, ಅಮ್ಮ ಆ ಮನೆಯಾಗೆ ಇರಲಿ. ಒಂದು ವಾರ ಹುಷಾರಾಗೋವರೆಗೂ ಒಂದು ವಾರ ತನಕ ನೋಡ್ಕೊಂತೀನಿ. ಇನ್ನೇನು ಮಾಡೋಣ.
ಒಂದು ವಾರ 15 ದಿವಸ ಹಿಂಗೆ ಇಕ್ಕೊಂಡು ನೋಡ್ಕ ಅಂತ ಹೇಳಿ ಈ ಅಪ್ಪ ಹೇಳ್ತಾ ಐತೆ. ಒಂದು ವಾರ 15 ದಿವಸ ನೋಡ್ಕೊಂತೀನಿ. ನೋಡ್ಕೆ ಈಗ ನಿಮ್ಮನ್ನ 80 ಜನ ಅವ್ರು ನಂಬಲ್ಲ. ಈಗಳಪ್ಪ ನೋಡ್ಕೊಂಬಿಲ್ಲ ನೋಡಪ್ಪ, ಹುಷಾರಿಲ್ಲ ಅಂದ್ರೂ ಅವ್ರ ಅಮ್ಮಗೆ ಓದಿದಾನೆ, ಎಜುಕೇಟೆಡ್ಡು ಅಂತಾರೆ. ಕೆಲ್ಸಕ್ಕೆ ಹೋಗ್ತಾನೆ, ಒಳ್ಳೆ ಕೆಲಸದಾಗ ಇದ್ದಾನೆ ಅಂತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಈಗ ನಾವು ಮಾಡಿರ್ತೀವಲ್ಲ, ನಾವೇನಾದ್ರೂ ಸಹಾಯ ಮಾಡಿರ್ತೀವಲ್ಲ, ಅವರೇ ನಮಗೆ ಸಹಾಯ ಮಾಡಬೇಕು ಅನ್ನೋದು ಏನಿಲ್ಲ. ನಮಗೆ ದೇವ್ರು ಇನ್ನೊಬ್ರು ರೂಪದಲ್ಲಿ ನಮಗೆ ಯಾವ ರೂಪದಲ್ಲಿ ಬೇಕಾದರೂ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ನಾವೊಬ್ರಿಗೆ ಸಹಾಯ ಮಾಡಿದ್ದ ಒಂದು ಲೆಕ್ಕ ಬರೆದು ಇಟ್ಕೊಂಡಿರ್ತಾನೆ ರಾಣಿ. ಅದನ್ನು ನಾವು ಒಳ್ಳೇದು ಕೆಲಸ ಮಾಡಿರೋದನ್ನ ದೇವರಲ್ಲಿ ಲೀಸ್ಟ್ ಮಾಡಿರ್ತಾನೆ, ಒಳ್ಳೇದು ಕೆಟ್ಟದ್ದು ಯಾವುದು ಅಂತ. ಅದು ನಮಗೆ ಒಳ್ಳೇದು ಮಾಡಿರೋದನ್ನ ನಮ್ಗೆ ಯಾವತ್ತೂ ಒಳ್ಳೇದು ಮಾಡೇ ಮಾಡ್ತಾನೆ ದೇವರು. ಇನ್ನೇನು ಮಾಡೋಕ್ಕಾಗುತ್ತೆ ನೋಡ್ಕ. ನಿನಗೆ ಅಷ್ಟೊಂದು ಅಯ್ಯಮ್ಮ ಕೆಟ್ಟದ್ದು ಬಯಸೋಳ, ನಿನಗೆ ಒಳ್ಳೇದು ಹಾಗೆ ಆಗುತ್ತೆ. ತಲೆ ಕೆಡಿಸ್ಕೊಬೇಡ ನೀನು. ಆದರೂ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಕಣೆ ಎಮ್ಮು. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಇನ್ನೇನು ಮಾಡೋಣ, ಅದಕ್ಕೆ ಕರ್ಕೊಂಬ ಅಂತ ಹೇಳಿದ್ನತ್ತ. ಅವರು ಮನೆ ಮಾಡ್ಕೊಂಡು ಅವ್ರು ಐದಾರು ಅವಳು ನೋಡೋಕ್ಕೆ ಬಂದಿಲ್ಲ. ಈಗ ತಮ್ಮನ ಮಗಳು ಎಲ್ಲ ನೋಡೋಕ್ಕೆ ಬರಲಿಲ್ಲ. ಈಗ ಎಲ್ಗೋದ್ಲಮ್ಮ ತಮ್ಮನ ಮಗಳು? ತಮ್ಮ ಮಗ, ಪ್ರೀತಿಯಿಂದ ಬೆಳೆಸಿರೋ ಅಂಥ ಮಗ ನೋಡು ಎಲ್ಗೋದ್ರಿ. ಈಗೆಲ್ಲ ನನ್ನ ತಮ್ಮನ ಮಗಳು ಬರಲೇ ಇಲ್ಲ, ಸಂಬಂಧದ ಮದುವೆ ಮಾಡ್ಕೊಂಡಿರೋಳು. ಅದೇ ಮತ್ತೆ ಅಂತಿದ್ದೆ. ಏನು ಮಾಡಲಿ ಬಿಡತ್ತ, ಚೆನ್ನಾಗಿಲ್ದಾಗ ಏನು ಅಂತ ಸುಮ್ಮನಿದ್ದೀನಿ. ಚೆನ್ನಾಗಿಲ್ದಾಗ ಸುಮ್ಮನೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಪಾಪ ತುಂಬ ಸುಸ್ತಾಗೈತಂತೆ. ನೆನ್ನೆ 2 ದಿವಸ ಕರ್ಕೊಂಡೋಗಿ ಬಾಟ್ಲಿ ಹಾಕ್ಸ್ಕೊಂಬಂದೈತಿ ಈ ಅಪ್ಪನೇ. ಕರ್ಕೊಂಡೋಗಿ 5,000 ರೂಪಾಯಿ ದುಡ್ಡು ಮುಗ್ದಾವೆ ನೋಡು. ಎಲ್ಲದಕ್ಕೂ ನಾವು ನಮ್ಮನ್ನ ಹೆಂಗೆ ಮಾತಾಡ್ತತೆ ಅಯ್ಯಮ್ಮ. ಇವಾಗ ಗೊತ್ತಾಯ್ತು ನಮ್ಮ ಬೆಲೆ ಏನು ಅಂತ. ಏನು ಮಾಡೋಕ್ಕಾಗುತ್ತತ್ತಾಗಿ. ನಿಮ್ಮ ಮಕ್ಳ ಮರಿಗೆ ಯಾವತ್ತೂ ಒಳ್ಳೇದಾಗುತ್ತೆ, ಸುಮ್ಮನೆ. ಖಂಡಿತ ಒಳ್ಳೇದಾಗುತ್ತೆ. ಅವರು ಮಾಡಿರೋದನ್ನೇ ನಿನ್ನ ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗ್ಬೇಡ. ಈಗ ನಿನ್ನ ಮಕ್ಳ ಮರಿಗೆ ಮುಂದೆ ದೇವರು ಒಳ್ಳೇದು ಮಾಡ್ತಾನೆ, ನೀವು ಚೆನ್ನಾಗಿರ್ತೀವಿ. ಅದಕ್ಕೆ ಕಣೆ ನೀವು ಈಗ ಅದನ್ನು ಯೋಚನೆ ಮಾಡು. ಅವರು ಆ ರೀತಿ ಮಾಡ್ತಾ ಇರೋದಕ್ಕೇನೆ ಅವ್ರು ಎಲ್ಲೇ ಇದ್ದಾರೆ ಅಂತ ಯೋಚನೆ ಮಾಡು. ನಿನ್ನ ಹತ್ರ ಒಳ್ಳೆ ಗುಣ, ಒಳ್ಳೆ ಬುದ್ಧಿ ಇರೋದಕ್ಕೆ ದೇವ್ರು ನಿನ್ನ ಯಾವ ಲೆವೆಲ್ಗೆ ಇಟ್ಟಿದ್ದಾನೆ ಅಂತ ನೀನು ಅದನ್ನು ಯೋಚನೆ ಮಾಡು ರಾಣಿ. ಅದನ್ನು ಯೋಚನೆ ಮಾಡ್ಬೇಕು ನಾವು. ಅವ್ರು ಹಂಗೆ ಹಿಂಗೆ ಅಂತ ನಾವು ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ದೇವ್ರು ನಮಗೆ ನೋಡು. ಅಲ್ಲ ನೋಡಿ ನೀನೇನೆ, ಅವಳು 10,000 ಅಡ್ವಾನ್ಸ್ ಕೊಡೋಕ್ಕಾಗ್ದಲೇ ಬೀದಿ ಹೊಲಿದ್ಲು. ಅಲ್ಲೂ ಇಲ್ಲೂ ಮಲ್ಕೊಂಡ್ಲು. 4-5 ದಿನ ಹೊರಗೆ ಅಲ್ಲೂ ಇಲ್ಲೂ ಊಟ ಮಾಡ್ಕೊಂಡು ಹೊಲಿದ್ಲು. ದೇವ್ರು ನೋಡು ನಿನಗೆ. ಅವ್ರ ಮನೆಯಿಂದ ಆಚೆಗೆ ಕಳಿಸಿದ್ರು ಇವತ್ತು 3 ಲಕ್ಷ ಕೊಟ್ಟು ನೀನು ಇಲ್ಲಿ ಬಂದು ಲೀಸಿಗೆ ಹಾಕ್ಸ್ಕೊಂಡು ಇರೋ ಕೆಪಾಸಿಟಿ ದೇವ್ರು ನಿನಗೆ ಕೊಟ್ಟವನೆ. ಹಂಗೇನೆ ನೀನು ಸೈಟ್ ತಗೊಂಡೆ, ಎಷ್ಟು ನೀನು ಅನುಕೂಲ ಮಾಡ್ಕೊಂಡೆ. ನಿನಗೆ ಎಷ್ಟು ಒಳ್ಳೇದಾಯ್ತಲ್ಲ ನೋಡು. ದೇವ್ರು ನಿನಗೆ ಅದು ಆಲೆ ದೇವ್ರಿಗೆ ಗೊತ್ತಿರುತ್ತೆ ಯಾರನ್ನ ಎಲ್ಲಿಟ್ಟಿರಬೇಕು ಅಂತ. ಅವನು ಆಲೆ ಪರೀಕ್ಷೆ ಮಾಡ್ತಿರ್ತಾನೆ. ಅವನು ಆಲೆ ಲೆಕ್ಕ ಹಾಕಿರ್ತಾನೆ, ಯಾರನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿರ್ತಾನೆ ನೋಡು. ಅವರಿಗೆ 10-20 ಸಾವಿರ ರೂಪಾಯಿಗೆ ಎಷ್ಟು ಹೊಲ್ದಾಡಿ ಇದು ಮಾಡಿದ್ರು. ನೀನು ಬಂದಿದ್ದ ತಕ್ಷಣ ನೀನು ಬೇರೆ ಮನೆ ಮಾಡ್ಕೊಂಡೆ. ನೀನು ಒಬ್ರಿಗೆ ಕೈ ಚಾಚಲಿಲ್ಲ, ಏನಿಲ್ಲ. ನೀನು ಆರಾಮಾಗಿ ಬೇರೆ ಮನೆ ಮಾಡ್ಕೊಂಡು ಮನೆಗೆ ಏನು ಸಾಮಾನು ಬೇಕು ಎಲ್ಲ ತಗೊಂಬಂದು ನೀನು ಆರಾಮಾಗೆ ಇದೀಯ ನೋಡು. ಅದಕ್ಕೆ ಮತ್ತೆ ಅವ್ರು ಅಲ್ಲೇ ಇದ್ದಾರೆ, ನೀನು ಇಲ್ಲಿ ಇದೀಯ. ಅದನ್ನು ಯೋಚನೆ ಮಾಡಿದ್ರೆ ಸಾಕು ಅಷ್ಟೇ. ಅಯ್ಯಮ್ಮ ಏನಾನ ಮಾಡಲಿ, ಇವಾಗ ಅಳಗೆ ಹೋದ್ರೂ ಹೋಗ್ಲಿ, ಏನನ್ನ ಮಾಡ್ಕೊಂಬ್ಳೇಳು. ಸದ್ಯಕ್ಕೆ ನೀನು ಸುಮ್ಮನೆ ಚೆನ್ನಾಗಿರೋದು ನೋಡ್ಕ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ. ಆಗದ ಆಯ್ತತ್ತ ಅಂತ ಅಂದ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಹಂಗೆ ಅಂದ್ಕೊಂಡು ನಾವು ಹಿಂಗೆ ನೋಡ್ಕೊತಾ ಇರೋದು. ಈಗ 5,000 ಖರ್ಚಾಯ್ತಪ್ಪ, ಬಿಡು ಖರ್ಚಾದರೂ ಆಗಲಿ ಅಂತೇಳಿ ಅದಕ್ಕೆ ಈ ಅಪ್ಪನೂ ದಿನ ಊಟ ಅದನ್ನೆಲ್ಲ ತಗೊಂಡು ಹೋಗ್ಬೇಕು. ನೋಡ್ಕೊಂಬತ್ತೀನಿ ಊಟ ಮಾಡ್ತೋ ಇಲ್ವೋ, ಅಮ್ಮಯ್ಯ ಮಾತ್ರ ನುಂಗ್ತೋ ಇಲ್ವೋ ಅಂತ ಹೋಗ್ತಾ ಇರ್ತಾರ. ಅದಕ್ಕೆ ಅತ್ತ ನೇನು ಕರ್ಕೊಂಬಾರಪ್ಪ ಅಂತ ಅಂದೆ. ಆ ಅಪ್ಪಗೂ ಬೇಜಾರಾಗುತ್ತೆ ನೋಡಪ್ಪ. ಈ ಅಪ್ಪಗಿನ ಅವ್ರ ಅಮ್ಮಯ್ಯ ಎಷ್ಟೇ ಇವ್ರಿಗೆ ಇದು ಮಾಡಿದ್ರು ಅಮ್ಮಯ್ಯ ಎಂಬತ್ತು ಪ್ರೀತಿ ಐತೆ. ಬಿಡು, ನಮ್ಮಮ್ಮ ನನ್ನ ಓದಿಸೈತೆ ಚೆನ್ನಾಗೆ. ನೋಡಿ, ನನ್ನ ಮೇಲೆ ಇಷ್ಟ ಇಲ್ಲ ಅಂದ್ರೂ ಅವನ ಮೇಲೆ ಇಷ್ಟ ಇದ್ರೂ ನಾನು ಚೆನ್ನಾಗಿ ಓದಿಸೈತೆ. 9 ತಿಂಗಳು ಓದ್ತು ಸಾಕವ್ರೆ. ನನ್ನ ಮೇಲೆ ಆಸೆನೂ ಐತೆ. ನಮ್ಮಮ್ಮ ತೋರಿಸ್ಕೊಂಬಲ್ಲಿ ಬಿಡು, ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಇವಾಗ ನಾನಿವಾಗ ತಂದೆ ತಾಯಿ ನೋಡ್ಕೊಂಡ್ರೆ ಮುಂದೆ ನಮಗೆ ನಮ್ಮ ಮಕ್ಳು ಮರಿ ನಮ್ಮನ್ನು ನೋಡ್ಕೊತಾರೆ. ಈಗ ನಮ್ಮಪ್ಪ ನಮ್ಮಮ್ಮಂಗೆ ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಮಕ್ಳಿಗೂ ಒಳ್ಳೇದಾಗುತ್ತೆ. ನಾನು ಹಿಂಗೆ ನಮ್ಮಪ್ಪ ನಮ್ಮಮ್ಮ ನೋಡ್ಕೊಂಬಂಗೆ ಅವನು ಹಂಗೆ ಮಾಡ್ತಾನೆ ಅಂತ ನಾನು ಹಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಅಂತ ಈ ಅಪ್ಪನು ಎಷ್ಟೋ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಹೋಗ್ತೈತಿ. ಏನು ಮಾಡೋಕ್ಕಾಗುತ್ತೆ? ಯಾರನ್ನೊಬ್ರು ಸೋಲ್ಬೇಕಾಗುತ್ತಮ್ಮ. ಯಾರನ್ನೊಬ್ರು ಸೋಲಿಲ್ಲ ಅಂತಂದ್ರೆ ಆಗಲ್ಲ ಜೀವನ ಅಷ್ಟೇ. ಯಾರನ್ನೊಬ್ರು ಸೋಲ್ಬೇಕು, ಸೋಲಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳು? ಆಗಲ್ಲ. ನಂಗೆ ಅಂದ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ. ಇವರೆಲ್ಲ ಹೇಳ್ತಾ ಇರೋದು ನಿಜನೇ. ನಿನ್ನ ಹತ್ರ ಒಳ್ಳೆತನ, ಒಳ್ಳೆ ಗುಣ ಅನ್ನೋದಿರೋದಕ್ಕೆ ರಾಣಿ ನಿನಗೆ ದೇವ್ರು ಒಳ್ಳೇದು ಮಾಡಿರೋದು. ನೀನು ಎಲ್ಲಿದ್ದೀಯ, ಅವ್ರು ಎಲ್ಲಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡು. ಅದನ್ನೆಲ್ಲ ಬೇರೆ ಏನು ಯೋಚನೆ ಮಾಡಬೇಡ ಅಂತ. ಅದಕ್ಕೆ ಮನೆಗೆ ಕರ್ಕೊಂಬತ್ತೀನಿ ಅಂತು. ಅದಕ್ಕೆ ಒಂದು ವಾರ ತನಕ ಇನ್ನೇನು ಮಾಡೋದು ಅಂತ ಹುಷಾರಾಗೋವರೆಗೂ ಸ್ವಲ್ಪ ದಿನ ನೋಡ್ಕೊಂಬನ ಅಂತ. ಇಲ್ಲೇ ಇದ್ದು ನೋಡ್ಕೊಂತೀನಿ. ಇನ್ನೇನು ಮಾಡೋದತ್ತು ಮಾಡಿಕ್ಕೆ ಹೋಗ್ತೀನಿ. ಊಟ ಮಾಡುತ್ತೆ, ಬಟ್ಟೆ ಗಿಟ್ಟೆ ಇದಾವಂತೆ ತೊಳೆದಾಕ್ತೀನಿ. ಇನ್ನೇನು ಮಾಡೋದು? ಕೊನೆಗೆ ನಾವೇ ಆದ್ವಿ ಅವ್ರ ಕಷ್ಟಕ್ಕೆ. ನಮಗೆ ಎಷ್ಟೆಲ್ಲ ಹೆಂಗಲ್ಲ ಅಂದವರು ನೋಡಿ. ಸಂಬಂಧದ ಮದುವೆ ಮಾಡ್ಕೊಂಡವಳು ತಮ್ಮನ ಮಗಳು ಯಾರೂ ಬರಲೇ ಇಲ್ಲ ನೋಡೋಕ್ಕೆ. ಇವಾಗ ಗೊತ್ತಾಗಿರುತ್ತೆ ಅಯ್ಯಮ್ಮನಿಗೆ.
ಅದೇ ಏಮುನು ವಿನು ಹೇಳ್ತಾ ಇರೋದು ನಿಜ. ಅವ್ರು ನಮಗೆ ಒಳ್ಳೇದು ಮಾಡಿರೋರೇ ನಮಗೆ ಒಳ್ಳೇದು ಮಾಡಬೇಕು ಅಂತೇನಿಲ್ಲ. ಭಗವಂತ ಒಳ್ಳೆ ಒಳ್ಳೆ ಕೆಲಸ ಮಾಡಿರೋದನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತಾನೆ. ಬೇರೆ ಇನ್ನೊಂದು ರೂಪದಲ್ಲಾದರೂ ನಮಗೆ ಸಹಾಯ ಅನ್ನೋದು ಮಾಡೇ ಮಾಡ್ತಾನೆ, ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದು ನಾವು ಭರವಸೆ ಇಟ್ಕೊಂಡು ನಾವು ಈ ರೀತಿ ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ಇದು ಬೇಜಾರಾಗ್ಬಿಡುತ್ತೆ, ನೋಡಪ್ಪ ನಾವು ಅವ್ರಿಗೆ ಒಳ್ಳೇದು ಮಾಡ್ತಾಯಿದ್ದೀವಿ, ಅವ್ರ ಕಡೆಯಿಂದ ನಮಗೆ ಕೆಟ್ಟದ್ದಾಗ್ತೈತೆ ಅಂದಮೇಲೆ ನಾವು ಯಾಕೆ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಈ ರೀತಿ ಬರುತ್ತೆ ಮನಸ್ಸಲ್ಲಿ. ಯಾರಿಗೇ ಆಗಲಿ ಈ ರೀತಿ ಭಾವನೆ ಅನ್ನೋದು ಬರುತ್ತೆ. ಅದನ್ನು ನಾವು ತೆಗೆದಾಕ್ಬಿಟ್ಟು ನಾವು ಒಳ್ಳೆ ಕೆಲಸ ಮಾಡೋದನ್ನ ನಮ್ಮ ಮನಸ್ಸಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಿಬಿಡ್ಬೇಕು. ಅವರೇ ನಮಗೆ ಮಾಡಬೇಕು ಅನ್ನೋದೇನಿಲ್ಲ. ಮುಂದೊಂದು ದಿನ ನಮಗೆ ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.